ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಸುತ್ತಿಕೊಂಡಿರುವ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದು ಕೂಡಲೇ ಅವರನ್ನ ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಇಡೀ ಪ್ರಕರಣದ ರೂವಾರಿಗಳು ಎನ್ನಲಾದ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್, ಕಾರು ಚಾಲಕ ಕಾರ್ತಿಕ್ ಗೌಡ, ಹೊಳೆನರಸೀಪುರ ಪುರಸಭೆ ಮಾಜಿ ಅಧ್ಯಕ್ಷ ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಹಾಗೂ ಮಾಜಿ ಸಚಿವ ಎಲ್.ಆರ್. ಶಿವರಾಮೇಗೌಡ ಅವರ ವಿರುದ್ಧವೂ ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಶಾಸಕರು, ಮಾಜಿ ಶಾಸಕರು, ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಎನ್ಆರ್ ವೃತ್ತದಲ್ಲಿ ಡಿಸಿಎಂ ಡಿಕೆಶಿ ಹಾಗೂ ಶಿವರಾಮೇಗೌಡ ಅವರ ಪ್ರತಿಕೃತಿ ದಹಿಸಿ ಶಿವಕುಮಾರ್ ಅವರ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಈ ವೇಳೆ ಮಾತನಾಡಿದ ಹಲವರು, ಇಡೀ ಪ್ರಕರಣದ ಹಿಂದೆ ರಾಜ್ಯ ಸರ್ಕಾರದ ಷಡ್ಯಂತ್ರ ಅಡಗಿದೆ. ಎಸ್ಐಟಿ ಮೇಲೆ ನಮಗೆ ನಂಬಿಕೆ ಇಲ್ಲ. ಹಾಗಾಗಿ ಪ್ರಕರಣವನ್ನ ಸಿಬಿಐ ಸೇರಿದಂತೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ಕ್ರಮ ಜರುಗಿಸಬೇಕು. ಅಲ್ಲದೆ ಇವರೊಂದಿಗೆ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಭಾಗಿಯಾಗುವ ಮೂಲಕ ಮಹಿಳೆಯರು, ಹೆಣ್ಣು ಮಕ್ಕಳ ಮಾನ ಹರಾಜಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಡಿಸಿಎಂ ಸೇರಿದಂತೆ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ, ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಶ್ರೇಯಸ್ ಪಟೇಲ್, ಕಾರು ಚಾಲಕ ಕಾರ್ತಿಕ್, ಹೊಳೆನರಸೀಪುರ ಪುರಸಭೆ ಮಾಜಿ ಅಧ್ಯಕ್ಷ ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಅವರ ವಿರುದ್ಧ ಮಾನಹಾನಿ ಪ್ರಕರಣ ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅರಕಲಗೂಡು ಶಾಸಕ ಎ ಮಂಜು ಮಾತನಾಡಿ, ಪಿತೂರು ಮಾಡಿ ಎಚ್.ಡಿ. ರೇವಣ್ಣ ಅವರನ್ನ ಬಂಧಿಸಿದ್ದಾರೆ. ಇಂತಹ ನೀಚ ರಾಜಕಾರಣ ಯಾರು ಮಾಡಬಾರದು. ಇವರು ಮಾಡಿರುವ ಕೃತ್ಯವನ್ನ ದೇವರು ಕ್ಷಮಿಸುವುದಿಲ್ಲ. ಯಾರು ಇದನ್ನೆಲ್ಲ ಮಾಡಿಸಿದ್ದಾರೆ ಅವರ ಹೆಸರು ಮುಂದೆ ಹೊರಬರಲಿದೆ. ಒಂದು ಕುಟುಂಬದ ವಿರುದ್ಧ ಈ ರೀತಿ ಮಾಡಬಾರದು. ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಬಿಐಗೆ ವಹಿಸಬೇಕು. ನಾನು ದೇವೇಗೌಡರಿಗೆ ಸಾಂತ್ವನ ಹೇಳಿದ್ದೇನೆ ಎಂದರು. ಇವತ್ತು ಕರ್ನಾಟಕ ರಾಜಕೀಯದಲ್ಲಿ ನಮ್ಮ ಸಮುದಾಯನ ಟಾರ್ಗೆಟ್ ಮಾಡಿ ಪೊಲಿಟಿಕಲ್ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ. ಈಗ ನಮಗೆ ಅವತ್ತು ವೈರಲ್ ಆಗಿದ್ದ ಬಗ್ಗೆ ನಮ್ಗೆ ಚರ್ಚೆ ಇಲ್ಲ. ಮಾಡಿ SIT ಆಗಿ ಅದ್ರ ಬಗ್ಗೆ ಉಪ್ಪಿನಿಂದ ನೀರು ಕುಡಿತಾರೆ ಅಂತೇಳಿ ನಮ್ಮ ನಾಯಕರು ಹೇಳ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಸ್ವಾಗತವನ್ನು ಮಾಡಿದ್ವಿ. ವಿನಾಕಾರಣ ರೇವಣ್ಣವ್ರನ್ನ ಇದಕ್ಕೆ ಎಳೆದು ಕೇಸಿಗೆ ತರ್ತಕ್ಕಂಥದ್ದು ಅದು ತಪ್ಪದು. ಅವರು ದೇವೇಗೌಡ ಕುಟುಂಬ ಮುಗಿಸ್ಬಿಟ್ರೆ ಇನ್ನು ರಾಜಕೀಯದಲ್ಲಿ ಯಾರೂ ಇರೋದಿಲ್ಲ. ನಾವೆಲ್ಲ ಹಾಸನ ಜಿಲ್ಲೆಯಲ್ಲಿದ್ದೀವಿ, ಮಂಡ್ಯ ಇದ್ದೀವಿ, ಕನಕಪುರ ಇದ್ದೀವಿ, ಕೋಲಾರ ಇದ್ದೀವಿ. ಅವ್ರ ಜಿಲ್ಲೆನೂ ಇದೆ. ಬಹುಶಃ ಅದು ಜೇನುಗೂಡಿಗೆ ಕಲ್ಲು ಹೊಡೆದಿದ್ದಾರೆ. ಒಳ್ಳೇದಲ್ಲ. SIT ತನಿಖೆ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ? ಬೇರೆ SIT ಬಗ್ಗೆ ಇತ್ತು. ಈಗ ಈ ಆಡಿಯೋ ಗಿಡಿಯೋ ಎಲ್ಲ ಬಂದ್ಮೇಲೆ SIT ಬಗ್ಗೆ ಅನುಮಾನ ಬರ್ತದೆ. ಸೊ ಅನುಮಾನ ಪರಿಹಾರ. ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ ಮಾತನಾಡಿ, ಎಸ್ಐಟಿ ಸರಿಯಾದ ದಾರಿಯಲ್ಲಿ ಸಾಗದೆ ಅಡ್ಡದಾರಿ ಹಿಡಿಯುತ್ತಿದೆ. ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದೆ. ಸುಳ್ಳು ಆರೋಪ ಹೊರಿಸಿ ರೇವಣ್ಣ ಅವರನ್ನ ಬಂಧಿಸಿದ್ದಾರೆ. ಕೂಡಲೇ ಬಿಡುಗಡೆ ಮಾಡಬೇಕು. ಪೆನ್ ಡ್ರೈವ್ ಹಂಚಿರುವ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟುವವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದರು. ಒಂದು ದೇವರಾಜೇಗೌಡ ಸುದ್ದಿಗೋಷ್ಠಿ ಕೂಡ ಈ ರಾಜ್ಯ ರಾಷ್ಟ್ರಕ್ಕೆ ಗೊತ್ತಾಗಿದೆ. ಇವತ್ತು ನಾವು SIT ಸಂಸ್ಥೆಯನ್ನ ಸರ್ಕಾರ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಿಸಿದಂತೆ, ಪೆನ್ ಡ್ರೈವ್ಗೆ ಸಂಬಂಧಿಸಿದಂತೆ ರಚನೆ ಮಾಡಿದ್ದನ್ನು ನಾವೆಲ್ಲರೂ ಕೂಡ ಪ್ರಾರಂಭದಲ್ಲಿ ಸ್ವಾಗತವನ್ನು ಮಾಡಿದ್ವು. ಆದರೆ SIT ತನಿಖಾ ಸಂಸ್ಥೆ ದಾರಿ ತಪ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಕಾಡ್ತಾ ಇದೆ. ಬಹುಶಃ ಅದರಲ್ಲೂ ಕೂಡ ನಿನ್ನೆ ದಿವಸ ದೇವರಾಜೇಗೌಡರನ್ನ ತನಿಖಾ ಸಂಸ್ಥೆ ನೋಟಿಸ್ ಕೊಟ್ಟು ಅವರು ಆಹ್ವಾನಿಸಿದಾಗ ಇದೊಂದು ಪ್ಯಾರವನ್ನು ಬಿಟ್ಟು ಉಳಿದಿದ್ದನ್ನು ಹೇಳಿಕೆ ಮಾಡಿ ಅಂತ ಅಂದಾಗ ಸನ್ಮಾನ್ಯ ದೇವರಾಜೇಗೌಡರು ಇಲ್ಲಿ ನ್ಯಾಯ ಸಿಗಲ್ಲ ಅಂತ ಬೆಂಗಳೂರು ಸುದ್ದಿಗೋಷ್ಠಿನಲ್ಲಿ ವಿವರವಾದಂಥ ವಿಚಾರಗಳನ್ನು ತಿಳಿಸಿ ಕೆಲವನ್ನ ಅವಾಯ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ವಿಡಿಯೋ ಆಡಿಯೋ ತುಣುಕನ್ನು ಮಾತ್ರ ತೋರ್ಪಡಿಸಿದ್ದಾರೆ. ಬಹುಶಃ ಅದನ್ನು ನಾನು ಕೇಳಿದಾಗ ಇಡೀ ರಾಜ್ಯದ ಜನತೆ ದಿಗ್ಭ್ರಮೆಗೊಂಡಿದೆ. ಇದರ ಹಿಂದೆ ಯಾರು ಹುನ್ನಾರ ಇದೆ. ಇವತ್ತು ಪೆನ್ ಡ್ರೈವ್ನ ಇವತ್ತು ದುರುದ್ದೇಶದಿಂದ ಬಳಕೆ ಮಾಡ್ಕೊತಾ ಇದ್ದಾರೆ, ರಾಜಕೀಯ ದುರುದ್ದೇಶಕ್ಕೆ ಅಂತಕ್ಕಂಥದ್ದನ್ನು ಸಾಬೀತಾಗ್ತಾ ಇರುವಂಥ ಒಂದು ಹಿನ್ನೆಲೆ. ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಬಗ್ಗೆ ಇವತ್ತು ದೇಶನ ವಿಶ್ವ ನಾಯಕತ್ವಕ್ಕೆ ಕೊಂಡೊಯ್ತಿರ್ತಕ್ಕಂಥವ್ರು ಮುಸಲ್ಮಾನ ನರೇಂದ್ರ. ನಿನ್ನೆ ತಾನೇ ರಾಜ್ಯ ಮಟ್ಟದಲ್ಲಿ BJP ಮುಖಂಡರಂಥ ದೇವರಾಜೇಗೌಡರು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಲೈಂಗಿಕ ಹಗರಣ ವಿಶೇಷವಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದರ ಒಂದು ವಿಚಾರವಾಗಿ ಅನೇಕ ವಿಚಾರಗಳನ್ನ ಬೆಳಕಿಗೆ ತರ್ತಕ್ಕಂಥ ಕೆಲಸ ಮಾಡಿದರು. ನೇರವಾಗಿ ಆಪಾದನೆ ಮಾಡಿದ್ರಲ್ಲಿ DK ಶಿವಕುಮಾರ್ ಅವರ ಕೈವಾಡ ಇದೆ ಅಂತ. DK ಶಿವಕುಮಾರ್ ಅವರು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅನೇಕ ಆಮಿಷಗಳನ್ನು ತೋರ್ಬಿಟ್ಟು ನಾನೇ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಂತ ಅರ್ಥ ಬರೋ ರೀತಿಯಲ್ಲಿ DK ಶಿವಕುಮಾರ್ ಮಾತಾಡಿದಂಥದ್ದನ್ನು ಸಹ ನಾವು ಗಮನಿಸಿದ್ದೇವೆ. ಯಾವನ ಮಾನ ಮರ್ಯಾದೆ, ಯಾವ ಮಹಿಳೆ ಆಗಲಿ, ಸಹೋದರಿ ಆಗಲಿ, ತಾಯಿ ಆಗಲಿ, ಹರಾಜಾದರೂ ಪರವಾಗಿಲ್ಲ, ನಮ್ಮ ಗದ್ದಿಗೆ ಗಟ್ಟಿಯಾಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ತೊಡಗಾಗಿರ್ತಕ್ಕಂಥದ್ದು ಜಾತ್ಯತೀತ ಜನತಾದಳ
ಜಾತ್ಯತೀತ ಜನತಾದಳ BJP ಮೈತ್ರಿಯಿಂದ ನಮ್ಮ ಕಾಂಗ್ರೆಸ್ಗೆ ತೊಡಕುಂಟಾಗ್ತಾ ಇದೆ. ಈಗ ನಡೆದಿರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರ, ಇವತ್ತು ನಡೀತಕ್ಕಂಥ 14 ಕ್ಷೇತ್ರಗಳಲ್ಲಿ 0 ಸುತ್ತಕ್ಕಂಥದ್ದು ಗ್ಯಾರಂಟಿ ಎಂದು ಮನವರಿಕೆಯಾಗಿ ಕೆಟ್ಟ ಹೆಸರು ತರಬೇಕು. ಜಾತ್ಯತೀತ ಜನತಾದಳ ಮುಗಿಸಾಗಿ ಯಾರಿಗೂ ಹಾಕಲ್ಲ, ಅದನ್ನು ಮನಗಂಟಾದ್ರು ಇವ್ರ ಕುಟುಂಬದಲ್ಲೇ ಏನಾದ್ರು ಮಾಡಿದರೆ ಈ ಜಿಲ್ಲೆಗೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್, ಶಾಸಕರಾದ ಸಿಎನ್ ಬಾಲಕೃಷ್ಣ, ಎ ಮಂಜು, ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ, ವಿವಿಧ ತಾಲೂಕು ಘಟಕಗಳ ಅಧ್ಯಕ್ಷರಾದ ತೋಚ ಅನಂತ ಸುಬ್ಬರಾಯ, ಮಂಜೇಗೌಡ, ಎಸ್ ದ್ಯಾವೇಗೌಡ, ಪರಮ ದೇವರಾಜೇಗೌಡ, ಮುಖಂಡರಾದ ಎನ್ಆರ್ ಸಂತೋಷ್, ಜಿಲ್ಲಾ ಮಾಧ್ಯಮ ವಕ್ತಾರ ಹೊಂಗೆರೆ ರಘು, ಮುಖಂಡರಾದ ಗಿರೀಶ್, ಸಿಆರ್ ಶಂಕರ್, ಸುಮಾ, ಪ್ರೇಮಮ್ಮ, ಬಿದರಿಕೆರೆ ಜಯರಾಮ್ ಮೊದಲಾದವರಿದ್ದರು.